ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಬಲ ಕಂಡ್ರೆ ಪಾಕಿಸ್ತಾನಿಗಳು ಬಿಲ ಸೇರ್ತಾರೆ. ಆದ್ರೆ ಬಿಲ ಸೇರಿದ್ರೂ ಕೂಡ ಬಿಡದೆ ಭಾರತದ ಸೇನೆ ಬಡಿದು ಹಾಕುತ್ತೆ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಇಂಡಿಯನ್ ಆರ್ಮಿ ಪಾಕ್ ಪ್ರಧಾನಿಯನ್ನೇ ಕೊಂದು ಹಾಕ್ತಿತ್ತಂತೆ. ಇದನ್ನ ನಾವು ಹೇಳ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಿದ್ದಾರೆ. ಈ ಟ್ರಂಪ್ಗೆ ಅದೇನಾಗಿದೆಯೋ ದೇವರೇ ಬಲ್ಲ. ಕೆಲವೊಮ್ಮೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಸುಳ್ಳೇ ನಾಚಿ ನೀರಾಗ್ಬಿಡಬೇಕು. ಇನ್ನು ಕೆಲವೊಮ್ಮೆ ಸತ್ಯ ಹೇಳಿ ಭಾರತೀಯರ ಮನವನ್ನ ಗೆಲ್ತಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಆಡಿರುವಂತಹ ಒಂದೊಂದು ಮಾತು ಕೇಳಿ ಭಾರತದ ಸೇನೆಯ ದಿಲ್ ಖುಷಿಯಾಗಿದೆ. ಮಧ್ಯ ಪ್ರವೇಶಿಸುತ್ತಿದ್ದರೆ ಪಾಕ್ ಪ್ರಧಾನಿ ಸಾಯ್ತಿದ್ದ. ಭಾರತೀಯ ಸೇನೆಗೆ ಡೊನಾಲ್ಡ್ ಟ್ರಂಪ್ ಜೈಕಾರ. ವಾಡಿಕೆಯಂತೆ 10 ತಿಂಗಳಿಗೆ ನಾನು 8 ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ಸುಮ್ಮನಾಗ್ತಿದ್ವಿ. ಆದ್ರೆ ನಾನು ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೆಗೆದು ಬಿದ್ದು ನೆಲ್ಲಿಕೈ ಆಗ್ತಿದ್ದ ಅಂತ ಟ್ರಂಪ್ ಅಣ್ಣ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಜೊತೆಗೆ 3.5 ಕೋಟಿ ಜನ ಸಾಯ್ತಾ ಇದ್ರು. ನಾನಿಲ್ಲದೆ ಇದ್ರೆ ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧವನ್ನ ಮಾಡ್ತಾ ಇತ್ತು. ನನ್ನ ಮಧ್ಯ ಪ್ರವೇಶ ಆಗದೆ ಇದ್ರೆ ಪಾಕ್ ಪ್ರಧಾನಿಯ ಜೊತೆಗೆ 35 ಮಿಲಿಯನ್ ಜನರು ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳಿದ್ದಾರೆ. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. ವಿಷಯ ಗೊತ್ತಾ, ನಾನು 8 ಯುದ್ಧವನ್ನು ನಿಲ್ಲಿಸಿದ್ದೇನೆ. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. It's just about there. ಭಾರತದ ಸೇನೆಯ ಗತ್ತು ಚೀನಾ ಪಾಕಿಸ್ತಾನಗಳಿಗೆ ತಿಳಿದಿತ್ತು. ಈಗ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಬಲ ಕಂಡ್ರೆ ಪಾಕಿಸ್ತಾನಿಗಳು ಬಿಲ ಸೇರ್ತಾರೆ. ಆದ್ರೆ ಬಿಲ ಸೇರಿದ್ರೂ ಕೂಡ ಬಿಡದೆ ಭಾರತದ ಸೇನೆ ಬಡಿದು ಹಾಕುತ್ತೆ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಇಂಡಿಯನ್ ಆರ್ಮಿ ಪಾಕ್ ಪ್ರಧಾನಿಯನ್ನೇ ಕೊಂದು ಹಾಕ್ತಿತ್ತಂತೆ. ಇದನ್ನ ನಾವು ಹೇಳ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಿದ್ದಾರೆ. ಈ ಟ್ರಂಪ್ಗೆ ಅದೇನಾಗಿದೆಯೋ ದೇವರೇ ಬಲ್ಲ. ಕೆಲವೊಮ್ಮೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಸುಳ್ಳೇ ನಾಚಿ ನೀರಾಗ್ಬಿಡಬೇಕು. ಇನ್ನು ಕೆಲವೊಮ್ಮೆ ಸತ್ಯ ಹೇಳಿ ಭಾರತೀಯರ ಮನವನ್ನ ಗೆಲ್ತಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಆಡಿರುವಂತಹ ಒಂದೊಂದು ಮಾತು ಕೇಳಿ ಭಾರತದ ಸೇನೆಯ ದಿಲ್ ಖುಷಿಯಾಗಿದೆ. ಮಧ್ಯ ಪ್ರವೇಶಿಸುತ್ತಿದ್ದರೆ ಪಾಕ್ ಪ್ರಧಾನಿ ಸಾಯ್ತಿದ್ದ. ಭಾರತೀಯ ಸೇನೆಗೆ ಡೊನಾಲ್ಡ್ ಟ್ರಂಪ್ ಜೈಕಾರ. ವಾಡಿಕೆಯಂತೆ 10 ತಿಂಗಳಿಗೆ ನಾನು 8 ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಹಾಡಿದ್ದೇ ಹಾಡೋ ಕಿಸ್ಬಾಯಿ ದಾಸ ಅಂತ ಸುಮ್ಮನಾಗ್ತಿದ್ವಿ. ಆದ್ರೆ ನಾನು ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೆಗೆದು ಬಿದ್ದು ನೆಲ್ಲಿಕೈ ಆಗ್ತಿದ್ದ ಅಂತ ಟ್ರಂಪ್ ಅಣ್ಣ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಜೊತೆಗೆ 3.5 ಕೋಟಿ ಜನ ಸಾಯ್ತಾ ಇದ್ರು. ನಾನಿಲ್ಲದೆ ಇದ್ರೆ ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧವನ್ನ ಮಾಡ್ತಾ ಇತ್ತು. ನನ್ನ ಮಧ್ಯ ಪ್ರವೇಶ ಆಗದೆ ಇದ್ರೆ ಪಾಕ್ ಪ್ರಧಾನಿಯ ಜೊತೆಗೆ 35 ಮಿಲಿಯನ್ ಜನರು ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳಿದ್ದಾರೆ. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. ವಿಷಯ ಗೊತ್ತಾ, ನಾನು 8 ಯುದ್ಧವನ್ನು ನಿಲ್ಲಿಸಿದ್ದೇನೆ. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. It's just about there. ಭಾರತದ ಸೇನೆಯ ಗತ್ತು ಚೀನಾ ಪಾಕಿಸ್ತಾನಗಳಿಗೆ ತಿಳಿದಿತ್ತು. ಈಗ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಬಲ ಕಂಡ್ರೆ ಪಾಕಿಸ್ತಾನಿಗಳು ಬಿಲ ಸೇರ್ತಾರೆ. ಆದ್ರೆ ಬಿಲ ಸೇರಿದ್ರೂ ಕೂಡ ಬಿಡದೆ ಭಾರತದ ಸೇನೆ ಬಡಿದು ಹಾಕುತ್ತೆ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಇಂಡಿಯನ್ ಆರ್ಮಿ ಪಾಕ್ ಪ್ರಧಾನಿಯನ್ನೇ ಕೊಂದು ಹಾಕ್ತಿತ್ತಂತೆ. ಇದನ್ನ ನಾವು ಹೇಳ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಿದ್ದಾರೆ. ಈ ಟ್ರಂಪ್
ಟ್ರಂಪ್ಗೆ ಅದೇನಾಗಿದೆಯೋ ದೇವರೇ ಬಲ್ಲ. ಕೆಲವೊಮ್ಮೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಸುಳ್ಳೇ ನಾಚಿ ನೀರಾಗ್ಬಿಡಬೇಕು. ಇನ್ನು ಕೆಲವೊಮ್ಮೆ ಸತ್ಯ ಹೇಳಿ ಭಾರತೀಯರ ಮನವನ್ನ ಗೆಲ್ತಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಆಡಿರುವಂತಹ ಒಂದೊಂದು ಮಾತು ಕೇಳಿ ಭಾರತದ ಸೇನೆಯ ದಿಲ್ ಖುಷಿಯಾಗಿದೆ. ಮಧ್ಯ ಪ್ರವೇಶಿಸದಿದ್ದರೆ ಪಾಕ್ ಪ್ರಧಾನಿ ಸಾಯ್ತಿದ್ದ. ಭಾರತೀಯ ಸೇನೆಗೆ ಡೊನಾಲ್ಡ್ ಟ್ರಂಪ್ ಜೈಕಾರ. ವಾಡಿಕೆಯಂತೆ 10 ತಿಂಗಳಿಗೆ ನಾನು 8 ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಹಾಡಿದ್ದೇ ಹಾಡೋ ಕಿಸ್ಬಾಯಿದಾಸ ಅಂತ ಸುಮ್ಮನಾಗ್ತಿದ್ವಿ. ಆದ್ರೆ ನಾನು ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೆಗೆದು ಬಿದ್ದು ನೆಲ್ಲಿ ಕೈಯಾಗ್ತಿದ್ದ ಅಂತ ಟ್ರಂಪ್ ಅಣ್ಣ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಜೊತೆಗೆ 3.5 ಕೋಟಿ ಜನ ಸಾಯ್ತಾ ಇದ್ರು. ನಾನಿಲ್ಲದೆ ಇದ್ರೆ ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧವನ್ನ ಮಾಡ್ತಾ ಇತ್ತು. ನನ್ನ ಮಧ್ಯ ಪ್ರವೇಶ ಆಗದೆ ಇದ್ರೆ ಪಾಕ್ ಪ್ರಧಾನಿಯ ಜೊತೆಗೆ 35 ಮಿಲಿಯನ್ ಜನರು ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳಿದ್ದಾರೆ. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. ವಿಷಯ ಗೊತ್ತಾ? ನಾನು 8 ಯುದ್ಧವನ್ನು ನಿಲ್ಲಿಸಿದ್ದೇನೆ. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. It's just about there. ಭಾರತದ ಸೇನೆಯ ಗತ್ತು ಚೀನಾ ಪಾಕಿಸ್ತಾನಗಳಿಗೆ ತಿಳಿದಿತ್ತು. ಈಗ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಭಾರತದ ಶಸ್ತ್ರಾಸ್ತ್ರ ಬಲ ಕಂಡ್ರೆ ಪಾಕಿಸ್ತಾನಿಗಳು ಬಿಲ ಸೇರ್ತಾರೆ. ಆದ್ರೆ ಬಿಲ ಸೇರಿದ್ರೂ ಕೂಡ ಬಿಡದೆ ಭಾರತದ ಸೇನೆ ಬಡಿದು ಹಾಕುತ್ತೆ. ಆಪರೇಷನ್ ಸಿಂಧೂರದ ವೇಳೆಯಲ್ಲಿ ಇಂಡಿಯನ್ ಆರ್ಮಿ ಪಾಕ್ ಪ್ರಧಾನಿಯನ್ನೇ ಕೊಂದು ಹಾಕ್ತಿದ್ದಂತೆ. ಇದನ್ನ ನಾವು ಹೇಳ್ತಿಲ್ಲ, ಡೊನಾಲ್ಡ್ ಟ್ರಂಪ್ ಅವರೇ ಹೇಳ್ತಿದ್ದಾರೆ. ಈ ಟ್ರಂಪ್ಗೆ ಅದೇನಾಗಿದೆಯೋ ದೇವರೇ ಬಲ್ಲ. ಕೆಲವೊಮ್ಮೆ ಎಷ್ಟು ಸುಳ್ಳು ಹೇಳ್ತಾರಂದ್ರೆ ಸುಳ್ಳೇ ನಾಚಿ ನೀರಾಗ್ಬಿಡಬೇಕು. ಇನ್ನು ಕೆಲವೊಮ್ಮೆ ಸತ್ಯ ಹೇಳಿ ಭಾರತೀಯರ ಮನವನ್ನ ಗೆಲ್ತಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಆಡಿರುವಂತಹ ಒಂದೊಂದು ಮಾತು ಕೇಳಿ ಭಾರತದ ಸೇನೆಯ ದಿಲ್ ಖುಷಿಯಾಗಿದೆ. ಮಧ್ಯ ಪ್ರವೇಶಿಸದಿದ್ದರೆ ಪಾಕ್ ಪ್ರಧಾನಿ ಸಾಯ್ತಿದ್ದ. ಭಾರತೀಯ ಸೇನೆಗೆ ಡೊನಾಲ್ಡ್ ಟ್ರಂಪ್ ಜೈಕಾರ. ವಾಡಿಕೆಯಂತೆ 10 ತಿಂಗಳಿಗೆ ನಾನು 8 ಯುದ್ಧಗಳನ್ನ ಕೊನೆಗೊಳಿಸಿದ್ದೇನೆ ಅಂತ ಡೊನಾಲ್ಡ್ ಟ್ರಂಪ್ ಪುನರುಚ್ಚರಿಸಿದ್ದಾರೆ. ಇಷ್ಟೇ ಹೇಳಿದ್ರೆ ಹಾಡಿದ್ದೇ ಹಾಡೋ ಕಿಸ್ಬಾಯಿದಾಸ ಅಂತ ಸುಮ್ಮನಾಗ್ತಿದ್ವಿ. ಆದ್ರೆ ನಾನು ಮಧ್ಯಪ್ರವೇಶ ಮಾಡದೇ ಇದ್ರೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ನೆಗೆದು ಬಿದ್ದು ನೆಲ್ಲಿ ಕೈಯಾಗ್ತಿದ್ದ ಅಂತ ಟ್ರಂಪ್ ಅಣ್ಣ ಹೇಳಿದ್ದಾರೆ. ಪಾಕ್ ಪ್ರಧಾನಿ ಜೊತೆಗೆ 3.5 ಕೋಟಿ ಜನ ಸಾಯ್ತಾ ಇದ್ರು. ನಾನಿಲ್ಲದೆ ಇದ್ರೆ ಪಾಕಿಸ್ತಾನ ಮತ್ತು ಭಾರತ ಪರಮಾಣು ಯುದ್ಧವನ್ನ ಮಾಡ್ತಾ ಇತ್ತು. ನನ್ನ ಮಧ್ಯ ಪ್ರವೇಶ ಆಗದೆ ಇದ್ರೆ ಪಾಕ್ ಪ್ರಧಾನಿಯ ಜೊತೆಗೆ 35 ಮಿಲಿಯನ್ ಜನರು ಸಾಯ್ತಾ ಇದ್ರು ಅಂತ ಟ್ರಂಪ್ ಹೇಳಿದ್ದಾರೆ. Cambodia and Thailand, Pakistan and India would have been a nuclear war. 35 million people said the Prime Minister of Pakistan would have died if it were not for my involvement. ವಿಷಯ ಗೊತ್ತಾ? ನಾನು 8 ಯುದ್ಧವನ್ನು ನಿಲ್ಲಿಸಿದ್ದೇನೆ. Kosovo and Serbia, Israel and Iran, Egypt and Ethiopia, Armenia and Azerbaijan, the Congo and Rwanda, and of course the war in Gaza, which proceeds at a very low level. It's just about there. ಭಾರತದ ಸೇನೆಯ ಗತ್ತು ಚೀನಾ ಪಾಕಿಸ್ತಾನಗಳಿಗೆ ತಿಳಿದಿತ್ತು. ಈಗ ಅಮೆರಿಕಕ್ಕೂ ಕೂಡ ಗೊತ್ತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.